ಸ್ವಲ್ಪ ಪಬ್ಲಿಕ್ಗೆ ಸ್ವಲ್ಪ ತೊಂದರೆ ಇದೆ. ಟ್ರೈನ್ ಸ್ವಲ್ಪ ಕಡಿಮೆ ಇದೆ. ಮತ್ತೆ 100 ಪೀಪಲ್ನ ಕ್ಯಾರಿ ಮಾಡ್ತಾರೆ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಹಲೋ ನಮಸ್ಕಾರ, ನಾನು ನಿಮ್ಮ ಚರಣ್. ವೆಲ್ಕಮ್ ಬ್ಯಾಕ್ ಟು FWT ಇನ್ ಕನ್ನಡ. ಗೈಸ್, ನಮ್ಮ ಜೊತೆ ಇದ್ದಾರೆ ಕಿರಣ್ ಅವರು. ಇವತ್ತು ಎಲ್ಲ ಕೇಳ್ತಾ ಇದ್ರಿ ಎಲ್ಲೋ ಲೈನು ಯಾವಾಗ, ಮೆಟ್ರೋ ಇಷ್ಟು ದಿನ ವೆಯ್ಟ್ ಮಾಡಿತಾ ಇತ್ತು ಯಾವಾಗ ಬರುತ್ತೆ ಅಂತ. ಫೈನಲಿ ಈಗ ನಮ್ಮ ಬೆಂಗಳೂರಿಗೆ ಎಲ್ಲೋ ಲೈನ್ ಬಂದಿಲ್ಲ. ಎಲ್ಲೋ ಲೈನ್ ಯಾವಾಗ ಬರುತ್ತೆ ಅಂತ. ಎಲ್ಲೋ ಲೈನ್ ಬಗ್ಗೆ ಜನ ಏನು ಹೇಳ್ತಾರೆ, ಎಷ್ಟು ಕ್ರೌಡ್ ಇರುತ್ತೆ ನಮ್ಮ ಎಲ್ಲೋ ಲೈನಲ್ಲಿ. ಆ್ಯಕ್ಚುಲಿ ಲಿಮಿಟೆಡ್ ಇರೋದು 25 ಮಿನಿಟ್ಸ್ ಏನೋ 1 ಮಿನಿಟ್ ಅಂತ ಹೇಳಿದ್ದಾರೆ. ಎಕ್ಸ್ಪೀರಿಯನ್ಸು ಏನು ಕೇಳೋಣ ತಿಳ್ಕೊಳೋಣ ಬನ್ನಿ. ಲೆಟ್ಸ್ ಗೋ. ಹೆಸರೇನು? ನನ್ನ ಹೆಸರು ಇರ್ಫಾನ್ ಪಾಷಾ ಅಂತ. ಎಲ್ಲೋ ಲೈನ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ನೋಡಕ್ ಚೆನ್ನಾಗಿದೆ, ಕ್ರೌಡ್ ಜಾಸ್ತಿ ಇದೆ. ಮೆಟ್ರೋಲಿ ಸೀಟ್ಸ್ ಅಂತೂ ಇಲ್ಲ, ಸೀಟ್ ಎಲ್ಲ ಕಡೆ ಸಿಗಲ್ಲ, ಯಾರು ಸಿಗಲ್ಲ, ಆದ್ರೆ ಕ್ರೌಡ್ ಜಾಸ್ತಿ ಇದೆ. ನಮ್ಮ ಮೆಟ್ರೋ ಚೆನ್ನಾಗಿದೆ, ಪರವಾಗಿಲ್ಲ, ಸೂಪರಾಗಿ ಮಾಡಿದ್ದಾರೆ, ನಮಗೂ ಇಷ್ಟ ಆಯಿತು. ಆದರೆ ಏನಂದರೆ ಸ್ವಲ್ಪ ಪಬ್ಲಿಕ್ಗೆ ಸ್ವಲ್ಪ ತೊಂದರೆ ಇದೆ. ದಯವಿಟ್ಟು ನಮ್ಮ ಪ್ರಧಾನಮಂತ್ರಿ ಅವ್ರು ಕೇಳ್ಕೊತೀವಿ ನಾವು, ಇನ್ನೊಂದು 3-4 ಟ್ರೈನ್ ಎಕ್ಸ್ಟ್ರಾ ಹಾಕಬೇಕು ಅಂತ. झूठ बोलो, बार झूठ बोलो. ಪ್ರೈಸಸ್ ಎಲ್ಲ ಹೆಂಗ ಅನಿಸ್ತು? ಪ್ರೈಸ್ ಏನು ಪರವಾಗಿಲ್ಲ, ಸೂಪರ್ ಆಗಿದೆ, ಓಡಾಡ್ಬೋದು, ಆರಾಮಾಗಿ ಓಡಾಡ್ಬೋದು. जो भी बोल सकते हैं सब झूठ बोलो. ಕೇಳ್ಕೊಳ್ಳೋದು ಇಷ್ಟೇ ಪ್ರಧಾನಿ ಮೋದಿ ಅವರಿಗೆ, ಇನ್ನೊಂದು 4-5 ಟ್ರೈನ್ ಎಕ್ಸ್ಟ್ರಾ ಮಾಡ್ರಿ, ಜನಗಳಿಗೆ ಇನ್ನೂ ಸೌಲಭ್ಯ ಆಗುತ್ತೆ, ಹೆಲ್ಪ್ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. एक ही काम, झूठ बोलो झूठ बोलो झूठ बोलो. ನನ್ನ ಹೆಸರು ಅಶೋಕ್ ಅಂತ. ಸೊ ಮೆಟ್ರೋದಲ್ಲಿ ಓಡಾಡ್ತಿದ್ದೀರಾ, ಎಲ್ಲೋ ಲೈನ್ ಫೈನಲಿ ತುಂಬಾ ದಿನ ಆದ್ಮೇಲೆ ಬಂದಿದೆ. ಕನಸು ನನಸಾಗಿದೆ ಅಂತ ಹೇಳ್ಬೇಕು. ಆಗಿದೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಓಡಾಡ್ತಿದ್ದೀರಾ? ಸ್ಟೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ದೇ ಆರ್ ವೆಲ್ ಬಿಲ್ಟ್. ಬರೋ ಮೆಟ್ರೋದಲ್ಲಿ ಇನ್ನೂ ಏನಾದರೂ ಚೇಂಜಸ್ ಬೇಕಾ? ಇಲ್ಲಿ ಇದೆಲ್ಲ ನೋಡಿದ್ರೆ ಅದಕ್ಕಿಂತ ಆ ಲೆವೆಲ್ಗೆ ಬರ್ಬೇಕು ನಮ್ಗೆ. ಡೆಲ್ಲಿ ಮೆಟ್ರೋ ಲೆವೆಲ್. दिल्ली मेट्रो में आपका स्वागत है. ಪೊಲ್ಯೂಷನ್ ಇಲ್ಲ, ಆರಾಮಾಗಿ ಕೂತ್ಕೊಂಡು ಜರ್ನಿ ಮಾಡ್ಬೋದು. ಆಮೇಲೆ ನಿಖರವಾಗಿ ಇಷ್ಟೇ ಗಂಟೆಗೆ ತಲುಪ್ತೀವಿ ಅಂತ ನಮ್ಗೆ ಗ್ಯಾರಂಟಿ ಇರುತ್ತೆ. ಸೊ ಅಕಾರ್ಡಿಂಗ್ಲಿ ವಿ ಕ್ಯಾನ್ ಪ್ಲಾನ್ ಅವರ್ ಬೇರೆ ವರ್ಕ್ಸ್ ಎಲ್ಲ ಪ್ಲಾನ್ ಮಾಡ್ಬೋದು. ಆಮೇಲೆ ಒಂಥರ ಟೂರಿಸ್ಟ್ ಸ್ಪಾಟ್ ಇದ್ದಾಗಿದೆ ಈಗ ಲಾಸ್ಟ್ ಸ್ಟಾಪ್. ಇದು ಒಂಥರ ಎಷ್ಟೋ ಜನ ಇದು ಎಲ್ಲೋ ಲೈನ್ದು ಜರ್ನಿ ಆಗಿರುತ್ತೆ ಅಂತ ನೋಡೋದಕ್ಕೆ ಎಷ್ಟೋ ಜನ ಬಂದಿದ್ದಾರೆ ಇವತ್ತು. ಎಷ್ಟೋ ಟ್ರಾಫಿಕ್ ಕಿರಿಕಿರಿ ತಪ್ಪುತ್ತೆ ಇದು. ಆಮೇಲೆ ಒಂಥರ ಯಾವಾಗ ಪೊಲ್ಯೂಷನ್ ಎಲ್ಲ ಕಡಿಮೆ ಆಗುತ್ತೆ, ಅಟ್ಲೀಸ್ಟ್ ಎಷ್ಟೋ ಯೂತ್ಸ್ 2 ವೀಲರ್ ಬಿಟ್ಟು ಅಟ್ಲೀಸ್ಟ್ ಮೆಟ್ರೋಗೆ ಫ್ಯೂಯಲ್ ಸೇವ್ ಆಗುತ್ತೆ, ಪೊಲ್ಯೂಷನ್ ಕಡಿಮೆ ಆಗುತ್ತೆ ಬೆಂಗಳೂರಲ್ಲಿ. ರಾಮಕೃಷ್ಣಪ್ಪ ಅಂತ. ಎಲ್ಲೋ ಲೈನ್ ಬಗ್ಗೆ ಏನು ಅನಿಸ್ತದೆ? ಇಲ್ಲ ಸರ್, ಚೆನ್ನಾಗಿದೆ. ಮೆಟ್ರೋ ಬಿಟ್ಟಿರೋದಕ್ಕೆ ನಮ್ಗೆ ಚೆನ್ನಾಗಿ ಅನುಕೂಲ ಆಗೈತೆ. ಯಾಕಿಲ್ಲ, 70 ರೂಪಾಯಿ ಆದ್ರೂ ಆರಾಮಾಗಿ ಹೋಗ್ಬೋದು. ಯಾಕಂದರೆ ಟೈಮಿಂಗ್ಸು ನಮಗೆ ಸೇಫ್ ಆಗುತ್ತೆ. 4 ಬಿಡಬೇಕು, 4 ಬಿಟ್ಟರೆ ಚೆನ್ನಾಗಿ ಅನುಕೂಲ ಆಗುತ್ತೆ. ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ. ಅಲ್ಲಲ್ಲ ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ನೀವು ಅದ್ರ ಬಗ್ಗೆ ನಾವು ಅಪ್ಸೆಟ್ ಮಾಡ್ತೀವಿ. ಮನೆ ಇರೋದು ಉಸ್ಕೂರು ರೋಡ್ ಸೈಡ್. ಇದಕ್ಕೆ BTM ಹೋಗ್ಬೇಕಾಗಿತ್ತು. ಇನ್ನು ಒಂದೇ ಒಂದು ಕ್ವಶನ್ ಕೇಳ್ತೀನಿ, ನೀನು ಕರೆಕ್ಟಾಗಿ ಆನ್ಸರ್ ಹೇಳ್ಬಿಟ್ರೆ ಕೆಲಸ ಗ್ಯಾರಂಟಿ. ಸೊ ಈ ಎಲ್ಲೋ ಲೈನ್ಗೆ ಎಷ್ಟು ದಿನದಿಂದ ಕಾಯ್ತಾ ಇದ್ರಿ ನೀವು? ಒಂದು 3-4 ವರ್ಷದಿಂದ. 3-4 ವರ್ಷದಿಂದ ಫೈನಲ್ ಈಗ ಬಂದಿದೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಎಲ್ಲೋ ಲೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ? ತುಂಬ ಚೆನ್ನಾಗಿದೆ, ಹೆಸಲ್ ಫ್ರೀ ಟ್ರಾವೆಲ್ಲು. ಆಮೇಲೆ ಟ್ರಾಫಿಕ್ ಕಿರಿಕಿರಿ ಇಲ್ಲ. ಆಮೇಲೆ ಬೇಗ ಹೋಗಿ ಬೇಗ ಬರ್ಬೋದು, ಎಲ್ಲಿ ಹೋದರೂ ಕೂಡ ಬೇಗ ರೀಚ್ ಆಗ್ಬೋದು. ಸೊ ಹಳೆ ಮೆಟ್ರೋ ಟ್ರೈನ್ಸ್ಗೂ ಮತ್ತು ಇದಕ್ಕೆ ಏನು ಡಿಫ್ರೆನ್ಸ್ ನೋಡ್ತಾ ಇದ್ದೀರಾ? ತುಂಬ ಚೆನ್ನಾಗಿದೆ. ಇದು ಕೋಚಸ್ ಎಲ್ಲ ತುಂಬ ಹೊಸ ಫೆಸಿಲಿಟಿಗೆ LED ಡಿಸ್ಪ್ಲೇ ಎಲ್ಲ ನೀವು ನೋಡ್ಬೋದು. ಅದೆಲ್ಲ ಎಕ್ಸ್ಟ್ರಾ, ಮುಂಚೆ ಅದಿರಲಿಲ್ಲ, ಈ ಹೊಸ ಟ್ರೈನಲ್ಲಿ ಅದು ಬಂದಿದೆ. ತುಂಬ ಚೆನ್ನಾಗಿದೆ ಕೋಚ್. ಸೊ ಈ ಬಂದಿರೋದು ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ. ಆ್ಯಕ್ಚುಲಿ ನಾವು ಮೊನ್ನೆ ತಗೊಂಡಿದ್ದು ಆ ಕಡೆ, ಮುಂಚೆ ಇರಲಿಲ್ಲ, ಇದು ಬರ್ತದಂತ ಆ ಕಡೆ ತಗೊಂಡಿದ್ದು. ಚೆನ್ನಾಗಿದೆ. ಇವಾಗ ಲಾಸ್ಟ್ 1 ಮಂತ್ ಆಯ್ತಲ್ಲ ಸ್ಟಾರ್ಟ್ ಆಗಿ, ಪರವಾಗಿಲ್ಲ, ಅನುಕೂಲವಾಗಿದೆ. ಮೋಸ್ಟ್ ಅವೈಟೆಡ್ ಟ್ರೆಂಡಿಂಗಲ್ಲಿ ಇತ್ತು, ಯಾವಾಗ ಬರುತ್ತೆ ಅಂತ. ಹೌದು, ತುಂಬ ಟೈಮ್ ಆಯಿತು, ಫೈನಲಿ ಬಂದಿದೆ, ತುಂಬ ಖುಷಿ ಇದೆ. ಬಟ್ ಆದ್ರೇನು ಟ್ರೈನ್ ಸ್ವಲ್ಪ ಕಡಿಮೆ ಇದೆ. 25 ಮಿನಿಟ್ಸ್ ಏನೋ ಒಂದು ಬಿಟ್ಟಿದ್ದಾರೆ, ಜಾಸ್ತಿ ಅದೊಂದು ಸೇಮ್ ಗ್ರೀನ್ ಲೈನ್ ಥರ ಒಂದು 5 ಮಿನಿಟ್ಸ್ ಒಂದು ಬಂದರೆ ಚೆನ್ನಾಗಿರುತ್ತೆ.
IT ಎಂಪ್ಲಾಯೀಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಮೋಸ್ಟ್ ಕಂಪ್ನೀಸ್ ಎಲ್ಲ ಅಲ್ಲೇ ಹೌದು ಇರುತ್ತೆ. ವೈಟ್ ಫೀಲ್ಡಲ್ಲಿ ಹೋಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಪ್ರೈಸಸ್ ಎಲ್ಲ ವರ್ತ್ ಅನ್ಸುತ್ತೆ. ಪ್ರೈಸ್ ಎಲ್ಲ ಬರುತ್ತೆ. ಇನ್ನು ಜಾಸ್ತಿ ಟ್ರೈನ್ಸ್ ಬಿಟ್ಟರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಹೌದು, ಜಾಸ್ತಿ ಟ್ರೈನ್ ಬಿಟ್ಟರೆ ಹೆಲ್ಪ್ ಆಗುತ್ತೆ. ಆಮೇಲೆ ಸ್ವಲ್ಪ ಸ್ಟೇಷನ್ಲೆಲ್ಲ ಸ್ವಲ್ಪ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಹೆಲ್ಪ್ ಆಗುತ್ತೆ, ಕ್ರೌಡು. ಮತ್ತೆ 100 ಪೀಪಲ್ನ ಕ್ಯಾರಿ ಮಾಡ್ತಾರೆ. 100 ಅಷ್ಟೇನಾ? 100, 10,000, 50,000. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಈಗ ನಾವು ಇಳ್ಕೊಂಡು ಮೆಟ್ರೋದಿಂದ ಕೆಳಗಡೆ ಬಂದ್ವಿ. ಸೊ ನೋಡ್ತಾ ಇರ್ಬೋದು, ಪಕ್ಕದಲ್ಲಿದೆ ಮೆಟ್ರೋ. ಏನು ಸಕ್ಕದಾಗಿದೆ, ಹೊಸ ಟ್ರೈನು ಪಳಪಳ ಅಂತ ಹೊಳಿತೈತೆ. ಇದೇ ಥರ ಮೆಟ್ರೋ ಸ್ಟೇಷನ್ ತೋರಿಸ್ತೀವಿ ನೋಡಿ. ಈ ಸ್ಟೇಷನ್ ಬಂದು ಇನ್ಫೋಸಿಸ್ ಮೆಟ್ರೋ ಸ್ಟೇಷನ್ನು. ಸಕ್ಕದಾಗಿದೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ನೋಡ್ತಾ ಇರ್ಬೋದು ನಮ್ಮ ಮೆಟ್ರೋ ಈ ಥರ ಸಕದ ಮಾಡಿದ್ರೆ ಸಾಕಾಗಿದೆ. ಒಳ್ಳೆ ಲೈಟಿಂಗ್ ಕೊಟ್ಟವ್ರೆ ಲಿಫ್ಟಿಗೆ. ಇಷ್ಟು ದೊಡ್ಡ ಸ್ಪೇಷಿಯಸ್ ಲಿಫ್ಟು ಮಸ್ತಾಗೈತೆ. ಡಿಜಿಟಲಲ್ಲೆಲ್ಲ ಹೆಂಗೆ ಹಾಕೋರು ಅಂತ ಕ್ರೇಜಿ ಆಗಿದೆ. ಕೆಳಗಡೆ ಬಂದು ನೋಡ್ತಾ ಇದ್ದೀವಿ. ಮೆಟ್ರೋ ಸ್ಟೇಷನ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಗುರು. ಇಲ್ಲಿ ಮಾತ್ರ ಎಷ್ಟು ಖಾಲಿ ಇದೆ ನೋಡಿ. ಆಫೀಸಲ್ಲಿ ಫುಲ್ ಸ್ಪೆಷಲ್ ಮಾಡಿಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಇಲ್ಲಿ ಡೈರೆಕ್ಟ್ ಆಫೀಸ್ ಒಳಗಡೆನೂ ಹೋಗ್ಬೋದು. ಅಲ್ಲಿಗೆ ನಾವು ಹೋಗ್ಬಿಡೋದು ಬಗೆಯಿದ್ದಾಗೆ ಒದ್ದು ಹೊರಗಡೆ ಹಾಕ್ತಾರೆ. ID ಕಾರ್ಡ್ ಆಯ್ತಾ? ಅಯ್ಯೋ ಮತ್ತೆ ಬಂದ್ಬಿಟ್ಟೆ ಮನೆಗೆ ಹೋಗ್ರ ನೋಡೋಷ್ಟೊತ್ತಿಗೆ ಓಡಾಕ್ತಾವನೆ ಪಾಪ. ಅಂದ್ರೆ ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಒಂದ್ 2-3 ಅಷ್ಟೇ ವಿಡಿಯೋಸ್ ಮಾಡಿದ್ದು ಅಷ್ಟೇ. ಮೆಟ್ರೋ ಸ್ಟೇಷನ್ ಇಂದ ಡೈರೆಕ್ಟ್ ರೋಡ್ಗೆ ಬಂದ್ಬಿಟ್ವಿ ನೋಡ್ರಿ. ಸೊ ಯಾರೆಲ್ಲ ಎಲ್ಲೋ ಲೈನಲ್ಲಿ ಟ್ರಾವೆಲ್ ಮಾಡಿದ್ದೀರಾ ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ತಿಳಿಸಿ ನೋಡೋಣ. ನೋಡಿದ್ರಲ್ವಾ, ನಮ್ಮ ಜನ ಮೆಟ್ರೋದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ತುಂಬ ದಿನದಿಂದ ವೈಟ್ ಮಾಡ್ತಾ ಇದ್ವಿ, ಎಲ್ಲೋ ಲೈನ್ ಯಾವಾಗ ಅಂತ. ಆಲ್ಮೋಸ್ಟ್ ಒಂದು 3 years ಆಗಿರ್ಬೋದಲ್ಲ ಬ್ರೋ? ಜಾಸ್ತಿ 3 yearsಯಿಂದ ವೈಟ್ ಮಾಡ್ತಿದ್ವಿ. ಇನಾಗ್ರೇಷನ್ ಲಾಸ್ಟ್ ಇಯರೇ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ. ಈ ವರ್ಷ ಆಗಿದೆ ಆ್ಯಂಡ್ ಮೊನ್ನೆನೇ ಆಗಿರೋದು. ನಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಚೆನ್ನಾಗಿದೆ, ಸಕ್ಕದಾಗಿದೆ. ನನಗಂತೂ ಇಷ್ಟ ಆಯಿತು. ನಿಮ್ಗೇನು ಅನ್ಸಿದ್ರು? ಚೆನ್ನಾಗಿದೆ ಓವರಾಲು. ಇನ್ನೂ ಒಂದು ಸ್ವಲ್ಪ ಟ್ರೈನ್ ಎಕ್ಸ್ಟ್ರಾಗಳು ಬಿಟ್ಟರೆ ಹೊರತಾಗುತ್ತೆ. 25 minutes ತುಂಬ ಡಿಲೇ ಆಗುತ್ತೆ. ಆದ್ದರಿಂದ ಸ್ವಲ್ಪ ಜನಗಳು ಜಾಸ್ತಿ ಇರ್ತಾರೆ. ವೀಕೆಂಡ್ಸ್ ಹೊತ್ತು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಲೇ ತುಂಬ ಜನ ಬರ್ತಾ ಇದ್ದಾರೆ. ಆದ್ದರಿಂದ ತುಂಬ ರಶ್ ಇರುತ್ತೆ. ಫ್ರೀ ಇರುತ್ತೆ ಅಂತಲೂ ಎಕ್ಸ್ಪೆಕ್ಟ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ಓವರಾಲು ಸ್ಟೇಷನ್ಸ್ ಎಲ್ಲ ಚೆನ್ನಾಗಿದೆ, ಕ್ಲೀನಾಗಿ ಹೈಜಿನಿಕಾಗಿ ಮೇಂಟೈನ್ ಮಾಡಿದ್ದಾರೆ. ಹೊಸದು ಫ್ಯೂಚರ್ ಚೆನ್ನಾಗಿದೆ. ಒಂದು ಗುಡ್ ಥಿಂಗ್ ಏನಂದರೆ ಇದರಲ್ಲೂ ಕೂಡ ಅಪರ್ಣಾ ಮ್ಯಾಮ್ ಅವ್ರದ್ದೇ ವಾಯ್ಸ್ ಇದೆ. ಅದು ಬೆಸ್ಟ್ ಪಾರ್ಟು. ಅವ್ರನ್ನ ಮಿಸ್ ಮಾಡ್ಕೊಳೋ ಹಾಗೆಲ್ಲ, ಯಾವಾಗಲೂ ಅವ್ರ ವಾಯ್ಸ್ ಕೇಳಿಸ್ತಾನೆ ಇರುತ್ತೆ ಅದರಲ್ಲಿ. ಗೈಸ್ ತುಂಬ ಜನ ಹೇಳ್ತಿದ್ರು ವಾಯ್ಸ್ ಚೇಂಜ್ ಆಗಿದೆ ಮತ್ತು ಡ್ರೈವರ್ ಇರೋಲ್ಲ ಈ ಮೆಟ್ರೋದಲ್ಲಿ ಅಂತ. ಗೈಸ್ ಅದು ಫೇಕು. ಸೊ ಆ್ಯಕ್ಚುಲಿ ಈ ಮೆಟ್ರೋದಲ್ಲಿ ಡ್ರೈವರ್ ಇರ್ತಾರೆ, ಜೊತೆಗೆ ವಾಯ್ಸು ಸೇಮ್ ಇದೆ. ಸ್ವಲ್ಪ ಏನಾದರೂ ಚೇಂಜಸ್ ಆಗಿರ್ಬೋದು, ಬಟ್ ವಾಯ್ಸ್ ಎಲ್ಲ ಸೇಮ್ ಹಂಗೆ ಕೇಳಿಸುತ್ತೆ. ಬಟ್ ಏನು ಮ್ಯಾನ್ಯುವಲ್ ಇತ್ತಲ್ಲ, ನೇಮ್ ಬೋರ್ಡು ಅದೆಲ್ಲ ಅದು ಡಿಜಿಟಲ್ ಮಾಡಿದ್ದಾರೆ. ಸೊ ಅದನ್ನ ನೋಡ್ಬೋದು. ಅಪ್ಡೇಟ್ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಏನೇನು ಎಲ್ಲೆಲ್ಲಿ ಡಿಫಾಲ್ಟ್ಸ್ ಇತ್ತು ಅದ್ರ ಬಗ್ಗೆ ಎಲ್ಲ ವರ್ಕ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಏನಂದರೆ 3 ಇರೋದ್ರಿಂದ ತುಂಬ ಜನ ಕ್ರೌಡ್ ಇದ್ದಾರೆ, ರಶ್ ಇದ್ದಾರೆ. ಬಟ್ ಅದ್ರ ಜೊತೆಲಿ ಆ್ಯಡ್ ಅಪ್ ಆಯ್ತು ಅಂದರೆ ನಾರ್ಮಲ್ ಆ್ಯಸ್ ಯೂಶುವಲ್ ಮೆಟ್ರೋಸ್ ಥರ ಫ್ರೀಯಾಗಿ ಓಡಾಡ್ಬೋದು. ಇನ್ನು ಚೆನ್ನಾಗಾಗಲಿ ಬೆಂಗಳೂರು, ಇನ್ನೂ ಮುಂದಕ್ಕೆ ಮೆಟ್ರೋಸ್ ಆಗಲಿ, ಜನಗಳಿಗೆ ಅಂತ ಟ್ರಾಫಿಕ್ ಕಡಿಮೆ ಆಗುತ್ತೆ. ಮೋಸ್ಟ್ ಆಫ್ ದ IT ಎಂಪ್ಲಾಯೀಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ಅವರು ಓಡಾಡ್ತಾರೆ. 4 ವೀಲರ್ ಓಡಾಡಿ ಬೇಜಾರಾಗಿದ್ದಾರೆ. ಟೈಮ್ ಸೇವ್ ಆಗುತ್ತೆ, ಚೆನ್ನಾಗಿ ಮಾಡ್ಬೋದು. ಚೆನ್ನಾಗಿದೆ ಓವರಾಲ್ ಎಲ್ಲ. ಇನ್ನು ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಈ ಒಂದು ಸಬ್ಸ್ಕ್ರೈಬು ನಮಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಸೊ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಏನೇ ಫೀಡ್ಬ್ಯಾಕ್ ಇದ್ರೂ ನಿಮ್ಮ ಕಮೆಂಟಲ್ಲಿ ಫ್ರೀಯಾಗಿ ಕಮೆಂಟ್ ಮಾಡಿ ಗೈಸ್, ಕಾಸು ಕೊಡಬೇಡಿ. ಫ್ರೀಯಾಗಿ ಕಮೆಂಟ್ ಮಾಡಿ. ಏನೇ ಮಿಸ್ಟೇಕ್ಸ್ ಇದ್ರೂ ತಿಳಿಸಿ, ಅದನ್ನು ತಿದ್ಕೊಂಡು ನಿಮಗೆ ಇನ್ನೂ ಮಸ್ತ್ ಕಂಟೆಂಟ್ ಕೊಡ್ತೀವಿ ಅಂತ ಹೇಳ್ತಾ, ಮುಂದಿನ ವಿಡಿಯೋ ತನಕ ಕಾಯ್ತೀರಿ. ನಾವು ಸಿಗ್ತೀವಿ ಒಂದು ಒಳ್ಳೆ ಮಸ್ತ್ ಕಂಟೆಂಟ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು, ಬಾಯ್.